ಹಾಯ್ ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಬಟ್ ಒಂದೊಳ್ಳೆ ಗೊಜ್ಜಂತೂ ತರ್ತಾಯಿದ್ದೀನಿ. ಇದಕ್ಕೆ ಏನು ಹೆಸರು ಹೇಳಬೇಕು ಅಂತ ಗೊತ್ತಿಲ್ಲ. ನಾನೇ ಇಟ್ಟಿರೋ ಹೆಸರು ಖಾರದ ಪುಡಿ ಗೊಜ್ಜು. ಮುದ್ದೆಗೂ ಅನ್ನಕ್ಕೂ ಅಂತೂ ಸಕ್ಕದಾಗಿರುತ್ತೆ. ಏನು ಗೊತ್ತಾ, 2 ಮಿನಿಟ್ಸ್ಗೆ ಮ್ಯಾಗಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನಾನಂತೂ ನೋಡಿಲ್ಲ. ಆದರೆ 2 ಮಿನಿಟ್ಸ್ಗಂತೂ ಈ ಗೊಜ್ಜು ಆಗೋದಂತೂ ಪಕ್ಕಾ ನೋಡಿ. ಒನ್ ಟೈಮಿಗೆ ಮಾಡ್ಕೊಬೋದು, ಇಲ್ಲ ಬೆಳಿಗ್ಗೆ ಆದರೂ ಮಾಡ್ಕೊಬೋದು. ಬಾಕ್ಸ್ಗೆ ಸಮ್ಮರಲ್ಲಿ ನಮಗೆ ಸಾಂಬಾರು ತಿನ್ನೋಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಬಾಕ್ಸ್ಗೆ ಅಂತೂ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನಕ್ಕೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಆ್ಯಸ್ ಯೂಶ್ವಲ್ ಒಗ್ಗರಣೆ. ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಿಟಪಿಟ ಅಂದಮೇಲೆ ಅದಕ್ಕೆ ಕರಿಬೇವು ಹಾಕಿದ್ದೀನಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ನಾವು ಯೂಸ್ ಮಾಡ್ಕೊಬೋದು. ಏನಂದರೆ ಏನೂ ಬೇಕಾಗೋದಿಲ್ಲ ಇದಕ್ಕೆ. ನೀವೇ ನೋಡ್ತೀರಲ್ಲ ಏನೇನು ಅಂತೇಳ್ಬಿಟ್ಟು ನೋಡಿ. ನೆಕ್ಸ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಒಂದೆರಡು ಜಜ್ಕೊಂಡು ಹಾಕಿದ್ದೀನಿ. ನಾನಿಲ್ಲಿ ಒನ್ ಟೈಮಿಗೆ ಮಾಡ್ತಾ ಇರೋದ್ರಿಂದ ತುಂಬ ಕಡಿಮೆನೇ ಮಾಡ್ಕೊತಾ ಇದ್ದೀನಿ. ಬಾಯಿ ಕೆಟ್ಟಿದ್ರೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದು. ಯಾರಿಗಾದ್ರು ಫೀವರ್ ಬಂದಿದ್ದರೆ, ಬಾಯಿ ಕೆಟ್ಟಿದ್ರೆ ಒಂದು ಒಳ್ಳೆ ಗೊಜ್ಜು ಅಂತಲೇ ಹೇಳ್ಬೋದು. ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಆದಷ್ಟು ಸ್ವಲ್ಪ ಈರುಳ್ಳಿನ ಚಿಕ್ಕದಾಗಿಯೇ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದೇ ಥರ ರಸ ತಿನ್ನೋಕ್ಕೂ ಬೇಜಾರು, ಅದು ಟೈಮು ತುಂಬ ಹಿಡಿಯುತ್ತೆ. ಇದು ಎಷ್ಟು ಕಡಿಮೆ ಟೈಮಲ್ಲಿ ಆಗುತ್ತೆ ಅಂದರೆ ನೀವು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ. ತುಂಬ ಕಡಿಮೆ ಟೈಮಲ್ಲಿನೂ ಆಗುತ್ತೆ. ಸೊ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಹುಣಸೆ ಹಣ್ಣನ್ನು ಕಲಿಸ್ಕೊಂಡಿರೋ ನೀರನ್ನ ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣು ಸ್ವಲ್ಪ ಕಡಿಮೆನೇ ತೊಗೊಳ್ಳಿ, ಯಾಕೆಂದರೆ ಹುಳಿ ನೋಡ್ಕೊಂಡು ತೊಗೊಳ್ಳಿ. ಹಳೆ ಹುಣಸೆ ಹಣ್ಣಾದರೆ ಹುಳಿ ಜಾಸ್ತಿ ಇರುತ್ತೆ. ಸೊ ಕಡಿಮೆ ಹುಣಸೆ ಹಣ್ಣು ತೊಗೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಮತ್ತು ನಿಮಗೆ ಎಷ್ಟು ಬೇಕು ಗೊಜ್ಜು ಅಷ್ಟು ನೋಡಿಕೊಂಡು ಮತ್ತೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಹುಣಸೆಹಣ್ಣು ಮಾತ್ರ ನೀವು ಎಷ್ಟು ಮಾಡ್ತೀರಲ್ಲ ಅದಕ್ಕಿಂತ ಸ್ವಲ್ಪ ತುಂಬಾ ಕಡಿಮೆನೇ ತೊಗೊಳ್ಳಿ. ಹುಳಿ ಜಾಸ್ತಿ ಆಗಿಬಿಟ್ರೆ ತಿನ್ನೋಕ್ಕಾಗೋದಿಲ್ಲ. ಇದಕ್ಕೇ ನೀರು ಆ್ಯಡ್ ಮಾಡ್ಕೊಂಡಿದ್ದ ತಕ್ಷಣ ನಾನು ಸಾಂಬಾರು ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಮನೇಲೇ ಮಾಡ್ಕೊಂಡಿರೋ ಸಾಂಬಾರು ಪುಡಿ. ಸಾಂಬಾರು ಪುಡಿ ಆ್ಯಡ್ ಮಾಡಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡೋಣ. ನಿಮ್ಗೆ ಎಷ್ಟು ಬೇಕೋ ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಸೊ ಇದಕ್ಕೆ 1/4 ಸ್ಪೂನಷ್ಟು ನಾನು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಇಲ್ಲಾಂದರೆ ಸಕ್ಕರೆ ಅಂತ ಹೇಳೋಕ್ಕಾಗಲ್ಲ, ಬೆಲ್ಲ ಹಾಕಿದ್ರೇ ಚೆನ್ನಾಗಿರುತ್ತೆ. ಇಷ್ಟೇ ಫ್ರೆಂಡ್ಸ್. ಇದು ಚೆನ್ನಾಗಿ ಕುದ್ದ ಮೇಲೆ, ನಾನು ನೈಟ್ ಮಾಡಿರೋದ್ರಿಂದ ನೈಟ್ ನಮ್ಮ ಮನೇಲಿ ಮುದ್ದೆ ಕಾಮನ್ನು. ಸೊ ಮುದ್ದೆ ಜೊತೆ ನಾನು ತಿಂದಿದ್ದೀನಿ. ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು.